ಇನ್ನು ಮತ್ತೋರ್ವ ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಅನಿವಾರ್ಯವಾಗಿ ವಿಧಿ ಇಲ್ಲದೆ ನಾವು ದೆಹಲಿಗೆ ಬಂದು ಪ್ರತಿಭಟನೆ ಮಾಡಬೇಕಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಬರ ಪರಿಹಾರ ಕೊಟ್ಟಿಲ್ಲ, ನ್ಯಾಯಯುತ ಅನುದಾನ ಸಿಗಲಿಲ್ಲ, ನಾಚಿಕೆ ಆಗ್ಬೇಕು ಇವರಿಗೆ. ಹಣಕಾಸು ಸಚಿವರನ್ನ ಕೇಳಿದ್ರೆ ಆಯೋಗದ ಹೆಸರು ಹೇಳ್ತಾರೆ. ಏನು ನಿಮ್ಮ ಮನೆಗೆ ಬಂದು ಕೇಳಕ್ಕಾಗತ್ತಾ? ನಾವು ಕಾದು ನಮ್ಮ ತಾಳ್ಮೆ ಮಿತಿ ಮೀರಿದೆ, ಹಾಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಸಚಿವ ಎಚ್ ಕೆ ಪಾಟೀಲ್ ಅವರ ಹೇಳಿಕೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತ ಅನುದಾನ ಸರಿಯಾಗಿ ಬರ್ತಾ ಇಲ್ಲ ಅಂತ ಆರೋಪಿಸಿ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಾಳೆ ಪ್ರತಿಭಟನೆಗೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ರಾಜ್ಯದ ಎಲ್ಲ ಸಚಿವರು, ಶಾಸಕರು ಎಲ್ಲರೂ ಕೂಡ ದೆಹಲಿಗೆ ಬರ್ತಿದ್ದಾರೆ. ಈಗ ನಮ್ಮ ಜೊತೆಗೆ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ, ಬನ್ನಿ ಮಾತಾಡೋಣ. ಸರ್, ನಾಳೆ ಪ್ರತಿಭಟನೆ ನಡೆಸ್ತಾ ಇದ್ದೀರಿ, ಏನು ನಿಮ್ಮ ಪ್ರಮುಖವಾದಂಥ ಆಗ್ರಹ? ನೋಡಿ, ಕರ್ನಾಟಕಕ್ಕೆ ಬರ ಬಿದ್ದು ತತ್ತರಿಸಿ ಹೋಗಿದ್ದೇವೆ. ಯಾವುದೇ ರೀತಿಯಿಂದ ಅನುದಾನ ಹರಿದು ಬರಲಿಲ್ಲ. NDRFದ ಪ್ಯಾರಾಮೀಟರ್ಸ್ ಪ್ರಕಾರ ಏನು ಕನಿಷ್ಠವಾದದ್ದು ಅಂಥದ್ದು ನಮಗೆ ತಲುಪಬೇಕಾಗಿತ್ತೋ ಅದನ್ನೂ ತಲುಪಿಸದೆ ಒಂದು ರೀತಿ ಈ ಅನುದಾನ ನೀಡೋದರಲ್ಲಿ ನಮ್ಮನ್ನು ಅದಿಮಿರ್ತಕ್ಕಂಥ ಕೇಂದ್ರ ಸರ್ಕಾರ ಅಮಾನವೀಯವಾಗಿ ನಡೆದುಕೊಳ್ತಾ ಇದೆ. ಬರದ ಪರಿಹಾರ ನೀಡುವಲ್ಲಿ ಈ ರೀತಿ ಮಾಡಿದರೆ ಯಾವ ನ್ಯಾಯ ನಮಗೆ ಕೊಟ್ಟಂಗಾಗುತ್ತೆ ಇವರು? ಇದು ಒಂದು ಕಡೆ. 4 ಲಕ್ಷ ಕೋಟಿಗಿಂತ ಹೆಚ್ಚು ಅನುದಾನ ನೀಡುವಂಥ ನಾವು, ನಮಗೆ ಬರ್ತಕ್ಕಂಥ ಅನುದಾನ ಯಾವ ಪ್ರಮಾಣದ್ದು, ಎಷ್ಟು ಪರ್ಸೆಂಟ್? ನಾನು ಇಷ್ಟೇ ಕೇಳ್ತೀನಿ, ಅನ್ಯಾಯಕ್ಕೂ ಮಿತಿ ಇರ್ತದೆ. ನಮ್ಮ ಸಂವಿಧಾನದ ಪ್ರಕಾರ ವಿ ಆರ್ ಯೂನಿಯನ್ ಆಫ್ ಸ್ಟೇಟ್ಸ್. ಈ ಟ್ಯಾಕ್ಸ್ ಕೊಟ್ಟಿದ್ದರಲ್ಲಿ ಪಾಲು ಕೊಡೋದಾಗಲಿ, ಟ್ಯಾಕ್ಸನ್ನು ಹಂಚಿಕೆ ಮಾಡೋದರಲ್ಲಿ ನ್ಯಾಯಯುತವಾಗಿರ್ತಕ್ಕಂಥ ಸಂದರ್ಭಗಳಲ್ಲಾಗಲಿ ಏನು ಮಾಡಬೇಕು ಅದು ಯಾವುದನ್ನೂ ಸಹಿತ ಲೆಕ್ಕಿಸದೆ ಅನ್ಯಾಯವನ್ನು ಮಾಡ್ತಕ್ಕಂಥದ್ದೇನಿದೆ ಇದನ್ನು ನಾವು ಸಹಿಸೋದಕ್ಕೆ ಆಗೋದಿಲ್ಲ. ಜನರ ಗಮನಕ್ಕೆ ತರಬೇಕಾಗತ್ತೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಅಂಥೇಳಿ. ವಿಶ್ವಾಸಾರ್ಹತೆಯನ್ನು ಫೆಡ್ರಲ್ ವ್ಯವಸ್ಥೆಯೊಳಗೆ ಹೆಚ್ಚಿಸಬೇಕಾದದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿರ್ವಹಿಸೋದ್ರಲ್ಲೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನ್ಯಾಯಯುತವಾಗಿ ನಾವು ಕೊಟ್ಟ ಟ್ಯಾಕ್ಸ್ನಲ್ಲಿ ನಮ್ಮ ಪಾಲನ್ನು ಕೊಡೋದಕ್ಕೆ, ಈ ಟ್ಯಾಕ್ಸ್ ಏನು ಕೊಟ್ಟಿದ್ದೇವೆ ಅದು ನಮ್ಮ ಹಕ್ಕದು. ನಮ್ಮ ಹಕ್ಕಿನಲ್ಲಿ ನಾವು ಪಾಲು ಕೇಳ್ತಕ್ಕಂಥದ್ದನ್ನು ಈ ಕೆಲವು ರಾಜಕೀಯ ಜನ ಕರ್ನಾಟಕದವರು ಭಿಕ್ಷೆ ಬೇಡ್ತಾ ಇದ್ದಾರೆ. ಏನು ಭಿಕ್ಷೆ? ಏನು ಮಾತಾಡ್ತೀರಿ ನೀವು? ನಾಚಿಕೆ ಬರೋದಿಲ್ಲ? ಕರ್ನಾಟಕವನ್ನು ಅವಮಾನಿಸ್ತಾ ಇದ್ದೀರಿ. ನಮಗೇನು ಪಾಲಿದೆ ಅದಕ್ಕಿಂತ ಹೆಚ್ಚೇನಾದರೂ ಕೇಳಿದ್ವಿ? ನಮ್ಮ ರಾಜ್ಯಕ್ಕೆ NDRF ಪ್ರಕಾರ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೊಡ್ರಿ ಅಂದರೆ ಭಿಕ್ಷೆನ? ಯಾರು ಹೇಳಿದ್ರು ನಿಮಗೆ ಭಿಕ್ಷೆ? ಏನು ಭಿಕ್ಷೆ ಹಾಕ್ತೀರಿ ನೀವು? ಯಾರೇ ಇರಲಿ, ಮುನಿರತ್ನ ಇರಲಿ, ಮತ್ತೊಬ್ಬರು ಇರಲಿ, ಅದು ಯಾವನೇ ಹೇಳಿದ್ರು ಸಹಿತ ಅವನು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಅಂಥವರು ಜನರ ಕ್ಷಮೆ ಕೇಳಬೇಕು. ಇಲ್ಲದೇ ಇದ್ದರೆ ಸಂದರ್ಭದಲ್ಲಿ ಆಕ್ರೋಶಕ್ಕೆ ಒಳಗಾಗ್ತಾರೆ ಅವರು. ಈಗ ಈ ಥರದೊಂದು ಪ್ರತಿಭಟನೆ ನಡೀತಾ ಇರೋದು ಇತಿಹಾಸದಲ್ಲಿ ಬಹುಶಃ ಮೊದಲನೇ ಬಾರಿಗೆ. ನಿಮ್ಮ ಅನುಭವದಲ್ಲೂ ಕೂಡ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಇಡೀ ರಾಜ್ಯ ಸರ್ಕಾರ ದೆಹಲಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇರೋದು. ಯಾಕೆ ನೀವು ದೆಹಲಿಯನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಕರ್ನಾಟಕದಲ್ಲೂ ಈ ಬಗ್ಗೆ ಪ್ರತಿಭಟನೆ ಮಾಡ್ಬೋದಿತ್ತಲ್ಲ? ಕರ್ನಾಟಕದಲ್ಲಿ ಇಂಥ ಹಲವಾರು ಪ್ರತಿಭಟನೆಗಳನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದೇವೆ. ಅನುದಾನ ಬಿಡುಗಡೆ ಮಾಡೋದಕ್ಕೆ ಮಾಡಿದ್ದೇವೆ. ಹಲವಾರು ಸಂದರ್ಭದಲ್ಲಿ ಈ ನಮ್ಮ ಕಾವೇರಿ, ಕೃಷ್ಣ ಈ ವಿಚಾರಗಳಲ್ಲಿ ಮಾಡಿದ್ದೇವೆ. ಮಾಡಿಲ್ಲ ಅಂತಲ್ಲ, ಆದರೆ ದೆಹಲಿಯಲ್ಲಿ ಎಲ್ಲರೂ ಬಂದು ಮಾಡ್ತಕ್ಕಂಥದ್ದು ಮೊದಲನೇ ಸಲ ಅನಿವಾರ್ಯತೆ. ನಮಗೆ ಈ ನ್ಯಾಯಯುತವಾಗಿರ್ತಕ್ಕಂಥ ಟ್ಯಾಕ್ಸ್ ಕೊಡ್ತಾ ಇಲ್ಲ, ನ್ಯಾಯಯುತವಾಗಿರ್ತಕ್ಕಂಥ ಬರ ಪರಿಹಾರ ಕೊಡ್ತಾ ಇಲ್ಲ, ನ್ಯಾಯಯುತವಾಗಿರ್ತಕ್ಕಂಥ ಅನುದಾನಗಳು ಯಾವ ಅನುದಾನ ಕೊಟ್ಟರೆ ಹೇಳನ್ರಿ? ನಾಚಿಕೆ ಬರಬೇಕು. ಕೇಂದ್ರ ಸರ್ಕಾರ ಇವತ್ತು ನಿರ್ಮಲಾ ಸೀತಾರಾಮನ್ ಏನು ಇದಕ್ಕೆ ಹೇಳ್ತಾರೆ?
ಆಯೋಗದ ಹೆಸರು ಹೇಳ್ತಾರೆ ಅವರು, ಟ್ಯಾಕ್ಸ್ ಡೆವಲ್ಯೂಷನ್ ವಿಚಾರದಲ್ಲಿ. ಈಗ ನಿನ್ನೆ ಅವರು ಲೋಕಸಭೆಯಲ್ಲಿ ಮಾತಾಡುವಾಗ ಹೇಳಿದ್ರು ಯಾವುದೇ ರೀತಿಯಾದಂತ ಅನ್ಯಾಯ ಆಗಿಲ್ಲ, ಹಣಕಾಸು ಆಯೋಗದ ಪ್ರಕಾರನೇ ನಾವು ಹಣ ಕೊಡ್ತಿದೀವಿ ಅಂತ. ಆಯ್ತು, ಅದ್ರದ್ದು ಅದೊಂದೇನೋ ಉತ್ತರ ಹೇಳಿದ್ರೆ, ಈ ಬರ ಪರಿಹಾರದ ಯಾಕೆ ಬಿಡುಗಡೆ ಮಾಡಿಲ್ಲ? ಏನು ಕಾರಣ? ಇದು ಮನೆಗೆ ಬಂದು ಕೇಳಬೇಕಾ? ಎಷ್ಟು ಬಾರಿ ಪ್ರಧಾನಮಂತ್ರಿಯಲ್ಲಿ ಬಂದು ಹೋಗಿದ್ರು, ಗೃಹ ಮಂತ್ರಿಯವ್ರ ಹತ್ರ ಬಂದು ಹೋದರು, ನಿಮ್ಮ ಮಂತ್ರಿಗಳು ನಿಮ್ಮ ಅಧಿಕಾರಿಗಳು ಎಲ್ಲರ ಹತ್ರ ಬಂದು ಹೋದರು. ನಿಮಗೇನು ಗೊತ್ತಾಗಲ್ವಾ? ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ವಿ, ನಿಮ್ಮವರು ಬಂದು ಅದನ್ನೆಲ್ಲ ಎನ್ಕ್ವೈರಿ ಮಾಡಿದರು, ಅಡ್ಡಾಡಿದರು, ನೋಡಿದರು. ಯಾಕೆ, ಏನಾಗಿದೆ? ಈ ಅನ್ಯಾಯವನ್ನು ಜನರ ಗಮನಕ್ಕೆ ತರಬೇಕು. ಈ ಪ್ರತಿಭಟನೆ ಮೂಲಕ ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಹಕ್ಕನ್ನು ನಾವು ಪಡಿಬೇಕು ಅಂತ ಹೇಳಿ ದೆಹಲಿಗೆ ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದೇವೆ. ಈಗ ಬಿಜೆಪಿ ನಾಯಕರು ಮತ್ತೆ ಸಂಸದರು ಹೇಳ್ತಿದ್ದಾರೆ ಕರ್ನಾಟಕಕ್ಕೆ ಅನ್ಯಾಯ ಆಗೇ ಇಲ್ಲ, ನ್ಯಾಯಬದ್ಧವಾಗಿ ಏನು ಬರಬೇಕಿತ್ತು ಅದೆಲ್ಲ ಬಂದಿದೆ, ಇದನ್ನ ರಾಜಕೀಯ ಕಾರಣಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ, ಚುನಾವಣೆ ಹತ್ರ ಇದೆ, ಹೀಗಾಗಿ ಪ್ರತಿಭಟನೆ ಮಾಡ್ತಾ ಇರೋದು ಕಾಂಗ್ರೆಸ್. ಆಯ್ತು, ಅವರೇ ಹೇಳಿ ಎಷ್ಟು ಅನುದಾನ ಬರ ಪರಿಹಾರಕ್ಕೆ ಬಂದಿದೆ ಅಂತೇಳಿ. ಬರ ಬಿದ್ದಿದೆಯಾ ಇಲ್ವೋ ಕರ್ನಾಟಕಕ್ಕೆ? ಬಿದ್ದಿದ್ರೆ ಎಷ್ಟು ಪರಿಹಾರ ಕೊಟ್ಟಿದ್ದಾರೆ ಹೇಳಿ. ಅವರು ಅಂಕಿ ಸಂಖ್ಯೆ ಕೊಡಲಿ, ಬೇಕಾದ MP ಕೊಡಲಿ, ಬೇಕಾದ ಮಿನಿಸ್ಟರ್ ಕೊಡಲಿ. ನಿರ್ಮಲಾ ಸೀತಾರಾಮನ್ ನಮ್ಮ ಪ್ರತಿನಿಧಿನೇ ಅಲ್ಲ, ಕರ್ನಾಟಕದ ಪ್ರತಿನಿಧಿ. ಅವ್ರು ಹೇಳಿ ಅಂಕಿ ಅಂಶ ಏನು ತೊಂದರೆ? ಸತ್ಯವನ್ನು ಬಚ್ಚಿಟ್ಟು ಮೋಸ ಮಾಡೋದರಲ್ಲಿ ನೀವು ತೊಡಕೊಂಡ್ರೆ ಅದನ್ನು ಸಹಿಸೋದಕ್ಕೆ ಆಗೋದಿಲ್ಲ. ಸಂಸದರು ಸುಳ್ಳು ಹೇಳ್ತಿದ್ದಾರೆ, ಅಸಮರ್ಥರಾಗಿದ್ದಾರೆ, ಕೇಂದ್ರದ ಮುಂದೆ ಧ್ವನಿ ಎತ್ತುತ್ತಿಲ್ಲ ಅನ್ನೋದು ನಿಮ್ಮ ಆಕ್ರೋಶನ? ಕೇಂದ್ರ ಸರ್ಕಾರದ ಮುಂದೆ ಕರ್ನಾಟಕದ ಹಿತ ಕಾಪಾಡೋದಕ್ಕೆ ಧ್ವನಿ ಎತ್ತುತ್ತಾ ಇಲ್ಲ, ಸಂಸದರು ಧ್ವನಿ ಎತ್ತಾ ಇಲ್ಲ, ಕೇಂದ್ರದಲ್ಲಿ ಮಂತ್ರಿ ಇದ್ದವರು ಧ್ವನಿ ಎತ್ತಾ ಇಲ್ಲ. ಇದೆಲ್ಲ ಕರ್ನಾಟಕದ ಜನತೆಗೆ ಮಾಡಿರ್ತಕ್ಕಂಥ ಅನ್ಯಾಯ. ಕಾಂಗ್ರೆಸ್ ಇದನ್ನು ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಳ್ತಾ ಇದೆ, ಒಂದು ಕರ್ನಾಟಕದ ಅಸ್ಮಿತೆಯನ್ನು ಬಳಸ್ಕೊಂಡು ಎಮೋಷನ್ ಮೇಲೆ ಚುನಾವಣೆಗೆ ಹೋಗೋ ಪ್ರಯತ್ನ ಮಾಡ್ತಿದೆ. ನೋಡಿ, ಚುನಾವಣೆ ಇನ್ನೆರಡು ತಿಂಗಳೈತಂದ್ರೂ ಸಹಿತ ಈ ಅನ್ಯಾಯವನ್ನು ಮುಂದುವರಿಸೋದು, ಈ ಅನ್ಯಾಯ ಮಾಡುವಂಥ ಈ ಒಂದು ಹುಚ್ಚು ಸಾಹಸ ಏನು ಮಾಡ್ತಾ ಇದ್ದಾರೆ, ಈ ಸಂದರ್ಭದಲ್ಲೂ ನಾವು ಸುಮ್ಮನೆ ಕೂಡಿರ್ಬೇಕಾ? ಬರ ಬಂದಿದ್ದು ಚುನಾವಣಾ ವರ್ಷ ಆಗಿರ್ಬೋದು, ಸುಮ್ಮನೆ ಕೂಡಿರ್ಬೇಕಾ? ಚುನಾವಣೆ ಅಂಜಿಕೆಯೂ ಸಹಿತ ಇವ್ರಿಗೆ ಇಲ್ಲದ ರೀತಿಯೊಳಗೆ ಇವರು ನಮಗೆ ಅನ್ಯಾಯ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು. ಈಗ ಕರ್ನಾಟಕದಿಂದ ಪ್ರತಿಭಟನೆ ಆಗ್ತಾ ಇದೆ, ಇತರೆ ದಕ್ಷಿಣದ ರಾಜ್ಯಗಳನ್ನು ಕೂಡ ಇದರಲ್ಲಿ ಒಳಗೊಳಿಸುವಂತಹ ಪ್ರಯತ್ನ ಏನಾದರೂ ಮುಂದಿನ ದಿನಗಳಲ್ಲಿ ನಡೆಯುತ್ತಾ? ನಾವೇನು ಮಾಡ್ತಾ ಇಲ್ಲ, ಆದರೆ ಬಹಳಷ್ಟು ದಕ್ಷಿಣ ರಾಜ್ಯಗಳು ಬೇಸತ್ತಿವೆ. ಈ ಫೆಡರಲ್ ವ್ಯವಸ್ಥೆಯಲ್ಲಿ ವಿಶ್ವಾಸವನ್ನು ಗಳಿಸಿಕೊಳ್ಳೋದಕ್ಕೆ, ವಿಶ್ವಾಸಾರ್ಹತೆಯನ್ನು ವೃದ್ಧಿಸಿಕೊಳ್ಳೋದಕ್ಕೆ ಕೇಂದ್ರ ಸಂಪೂರ್ಣ ಅಯಶಸ್ವಿಯಾಗಿದೆ. ಅವರ ಬೇಜವಾಬ್ದಾರಿಯ ನಡತೆ ಅವರು ತಿದ್ದುಕೊಳ್ಳೇಬೇಕು ಅನ್ನುವ ಎಚ್ಚರಿಕೆಯನ್ನು ಕೊಡ್ತೀವಿ. ಇದಿಷ್ಟು HK ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.